ನಮಸ್ಕಾರ. 2026ರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಬಹಳ ದೊಡ್ಡ ಸುದ್ದಿ ಬಂದಿದೆ. ನೇಮಕಾತಿ ನಿಯಮಗಳಲ್ಲಿ ಒಂದು ಮಹತ್ವದ ಬದಲಾವಣೆಯ ಪ್ರಸ್ತಾಪನೆಯಾಗಿದೆ. ಹಾಗಾದ್ರೆ ಈ ಹೊಸ ನಿಯಮಗಳು ಆಕಾಂಕ್ಷಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇದರ ಬಗ್ಗೆ ವಿವರವಾಗಿ ನೋಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಈ ಚಾರ್ಟ್ ಅನ್ನೊಮ್ಮೆ ನೋಡಿ. ಇಲ್ಲಿ ಎಲ್ಲಕ್ಕಿಂತ ಎತ್ತರವಾಗಿ ಕಾಣ್ತಾ ಇದೆಯಲ್ಲ, ಅದೇ ಈ ಬದಲಾವಣೆಯ ಕೇಂದ್ರ ಬಿಂದು. ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದ್ರೆ ಸಿಇಟಿಗೆ ಬರೋಬ್ಬರಿ 70% ತೂಕ. ಇದು ಹೋಲಿಸಿದ್ರೆ ಪದವಿ ಮತ್ತು ಬಿಇಡಿ ಅಂಕಗಳ ಪ್ರಾಮುಖ್ಯತೆ ಎಷ್ಟು ಕಡಿಮೆಯಾಗಿದೆ ಅಂತ ನೀವೇ ನೋಡ್ಬೋದು. ಹಾಗಾದರೆ ಈ ಬದಲಾವಣೆಯ ನಿಜವಾದ ಅರ್ಥವಾದರೂ ಏನು? ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರಬಹುದು? ಬನ್ನಿ, ಮುಂದಿನ ಕೆಲ ನಿಮಿಷಗಳಲ್ಲಿ ಇದರ ಪ್ರತಿಯೊಂದು ಅಂಶವನ್ನೂ ಬಿಡಿಸಿ ನೋಡೋಣ. ಮೊದಲಿಗೆ ಈ ಹೊಸದಾಗಿ ಪ್ರಸ್ತಾಪವಾಗಿರೋ ವೇಟೇಜ್ ಸಿಸ್ಟಮ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಇಡೀ ನೇಮಕಾತಿ ಪ್ರಕ್ರಿಯೆಯ ಚಿತ್ರಣವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಈ ಸ್ಲೈಡ್ನಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ನೋಡಿ. ಇಡೀ ಆಯ್ಕೆ ಪ್ರಕ್ರಿಯೆ ಸಿಂಹಪಾಲು ಅಂದ್ರೆ 70% ನೇರವಾಗಿ ಸಿಇಟಿ ಪರೀಕ್ಷೆಯಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿದೆ. ಅಂದ್ರೆ ಹಿಂದೆ ಎಷ್ಟೇ ಮಾರ್ಕ್ಸ್ ತೆಗೆದಿದ್ರೂ ಆ ಒಂದು ಪರೀಕ್ಷೆಯಲ್ಲಿನ ಪರ್ಫಾರ್ಮೆನ್ಸ್ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ. ಟೆಟ್ಗೆ 20% ಪ್ರಾಮುಖ್ಯತೆ ಇದೆ. ಇನ್ನು ಪದವಿ ಮತ್ತು ಬಿಇಡಿಗೆ ಎರಡೂ ಸೇರಿ ಕೇವಲ 10% ಅಷ್ಟೇ. ಈಗಿನ ಬದಲಾವಣೆ ಎಷ್ಟು ದೊಡ್ಡದು ಅಂತ ಸಂಪೂರ್ಣವಾಗಿ ಅರ್ಥ ಆಗ್ಬೇಕಂದ್ರೆ ಮೊದಲು ಹಳೆಯ ಸಿಸ್ಟಮ್ ಹೇಗಿತ್ತು ಅಂತ ನೋಡೋದು ತುಂಬಾ ಮುಖ್ಯ. ಹಿಂದೆ ಎಲ್ಲವೂ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿತ್ತು ನೋಡಿ. ಸಿಇಟಿಗೆ 35%, ಪದವಿಗೆ 25%, ಬಿಇಡಿಗೂ 25%, ಮತ್ತೆ ಟೆಟ್ಗೆ 15%. ಅಂದ್ರೆ ನಿಮ್ಮ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಎರಡಕ್ಕೂ ಹೆಚ್ಚು ಕಡಿಮೆ ಸಮಾನವಾದ ಪ್ರಾಮುಖ್ಯತೆ ಇತ್ತು. ಸರಿ, ಈಗ ಬನ್ನಿ ಹೊಸದು ಮತ್ತೆ ಹಳೆಯದನ್ನ ಮುಖಾಮುಖಿ ಇಟ್ಟು ನೋಡೋಣ. ಹೀಗೆ ಅಕ್ಕಪಕ್ಕ ಇಟ್ಟು ಹೋಲಿಸಿದಾಗ್ಲೇನೆ ಬದಲಾವಣೆಯ ಅಸಲಿ ಚಿತ್ರಣ ನಮಗೆ ಸಿಗೋದು. ಈ ಟೇಬಲ್ ನೋಡಿ, ಎಲ್ಲವೂ ಸ್ಪಷ್ಟವಾಗತ್ತೆ. ಸಿಇಟಿ 35%ಇಂದ ನೇರವಾಗಿ 70%ಗೆ ಜಿಗಿದಿದೆ, ಅಂದ್ರೆ ಡಬಲ್. ಅದೇ ಇನ್ನೊಂದು ಕಡೆ ಪದವಿಯ ತೂಕ 25ರಿಂದ 8ಕ್ಕೆ ಇಳಿದಿದೆ. ಬಿಡಿಯ ತೂಕವಂತೂ 25ರಿಂದ ಕೇವಲ 2%ಕ್ಕೆ ಕುಸಿದು ಬಿಟ್ಟಿದೆ. ಟಿಇಟಿ ಮಾತ್ರ ಸ್ವಲ್ಪ ಅಂದ್ರೆ 5% ಜಾಸ್ತಿಯಾಗಿದೆ ಅಷ್ಟೇ. ಒಟ್ನಲ್ಲಿ ಹೇಳೋದಾದ್ರೆ ಇಡೀ ಆಟ ಇದರ ಸಿಇಟಿ ಸುತ್ತ ಗಿರ್ಕಿ ಹೊಡೆಯುತ್ತೆ. ಇದರ ಪ್ರಾಮುಖ್ಯತೆ ದ್ವಿಗುಣಗೊಂಡಿದೆ. ಸೊ ಇದು ತಯಾರಿ ಮೇಲೆ ಖಂಡಿತ ದೊಡ್ಡ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಈ ಬದಲಾವಣೆಗಳನ್ನ ಗಮನದಲ್ಲಿಟ್ಕೊಂಡು ಆಕಾಂಕ್ಷಿಗಳು ತಮ್ಮ ತಯಾರಿಯನ್ನ ಹೇಗೆ ಬದಲಾಯಿಸ್ಕೊಳ್ಬೇಕು? ಪ್ರತಿಯೊಬ್ಬರ ಸ್ಟ್ರಾಟಜಿ ಈಗ ಹೇಗಿರಬೇಕು? ಇದರ ಪರಿಣಾಮಗಳು ತುಂಬಾನೇ ನೇರವಾಗಿದೆ. ಮೊದಲನೇದು ಮತ್ತು ಅತಿ ಮುಖ್ಯವಾದದ್ದು, ಸಿಇಟಿ ಸ್ಕೋರ್ ಈಗ ಕಿಂಗ್. ಅದೇ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ. ಎರಡನೇದಾಗಿ, ಪದವಿ ಮತ್ತು ಬಿಇಡಿಯಲ್ಲಿ ಕಡಿಮೆ ಮಾರ್ಕ್ಸ್ ಇದೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಈಗ ಅಷ್ಟಿಲ್ಲ. ಯಾಕಂದ್ರೆ ಅದರ ತೂಕ ಈಗ ತೀರಾ ಕಡಿಮೆ. ಹಾಗಾಗಿ ನಮ್ಮೆಲ್ಲರ ಫೋಕಸ್ ಸಂಪೂರ್ಣವಾಗಿ ಎಂಟ್ರೆನ್ಸ್ ಎಕ್ಸಾಮ್ ಕಡೆಗೆ ಇರಲೇಬೇಕು. ಇದು ನೇಮಕಾತಿ ಫಿಲಾಸಫಿಯಲ್ಲಿಯೇ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಇಡೀ ಶೈಕ್ಷಣಿಕ ಇತಿಹಾಸಕ್ಕಿಂತ ಒಂದೇ ಒಂದು ಪರೀಕ್ಷೆಯಲ್ಲಿ ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಅನ್ನೋದಕ್ಕೆ ಈಗ ಹೆಚ್ಚು ಬೆಲೆ ಸಿಗ್ತಿದೆ. ಇದನ್ನೇ ನಾವು ಮೆರಿಟೋಕ್ರಸಿ ಶಿಫ್ಟ್ ಅಂತ ಕರಿಬೋದು. ಇಲ್ಲಿಯವರೆಗೆ ನಾವು ಚರ್ಚೆ ಮಾಡಿದ್ದನ್ನ ಒಮ್ಮೆ ಸಾರಾಂಶ ರೂಪದಲ್ಲಿ ನೋಡೋಣ. ಹಾಗೇ ಮುಂದಿನ ದಾರಿ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಈಗ ಆಕಾಂಕ್ಷಿಗಳು ಏನು ಮಾಡಬೇಕು? ಮೊದಲನೇದಾಗಿ, ಈ ಬದಲಾವಣೆ ಆಗಿದೆ ಅನ್ನೋದನ್ನ ಮನಸ್ಸಿಟ್ಕೊಳ್ಳಿ. ಎರಡನೇದು, ಸಿಇಟಿ ತಯಾರಿಯನ್ನೇ ನಿಮ್ಮ ಮೊದಲ ಆದ್ಯತೆಯಾಗಿಸಿಕೊಳ್ಳಿ. ಮೂರನೇದು, ಟಿಇಟಿ ಸ್ಕೋರ್ ಕೂಡ ಮುಖ್ಯ, ಅದನ್ನ ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸಿ. ಕೊನೆಯದಾಗಿ, ಮತ್ತು ಇದು ತುಂಬಾನೇ ಮುಖ್ಯ, ಇದೆಲ್ಲ ಇನ್ನು ಪ್ರಸ್ತಾವನೆ ಅಷ್ಟೇ, ಫೈನಲ್ ಕನ್ಫರ್ಮೇಷನ್ಗಾಗಿ ಸರ್ಕಾರದ ಅಧಿಕೃತ ನೋಟಿಫಿಕೇಷನ್ಗೆ ಕಾಯಲೇಬೇಕು. ಈ ಒಂದು ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ. ನೇಮಕಾತಿಯ ಭವಿಷ್ಯವು ಪರೀಕ್ಷೆಯ ದಿನದಂದು ತೋರುವ ಕಾರ್ಯಕ್ಷಮತೆಯ ಮೇಲಿದೆ ಅಂತ. ಅಂದ್ರೆ ಹಿಂದಿನ ಅಂಕಪಟ್ಟಿಗಳಿಂದ ಪರೀಕ್ಷೆಯ ದಿನದ ಪರ್ಫಾರ್ಮೆನ್ಸ್ ಎಲ್ಲವನ್ನೂ ನಿರ್ಧರಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ: ಈ ಹೊಸ ಸಿಸ್ಟಮ್ ನೇಮಕಾತಿ ಪ್ರಕ್ರಿಯೆಯನ್ನು ನಿಜವಾಗಿಯೂ ಹೆಚ್ಚು ಸ್ಪರ್ಧಾತ್ಮಕ ಮತ್ತು ಅರ್ಹತೆಯ ಆಧಾರದ ಮೇಲೆ ಮಾಡುತ್ತಾ? ಈ ಬದಲಾವಣೆಗಳು ಕರ್ನಾಟಕದ ಶಿಕ್ಷಣ ಕ್ಷೇತ್ರದ ಮೇಲೆ ದೀರ್ಘಾವಧಿಯಲ್ಲಿ ಎಲಾಂತಿ ಪರಿಣಾಮಗಳನ್ನು ಬೀರಬಹುದು? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ